ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಧನು ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಬುಧದಶಾ ಫಲಗಳನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಈ ಬುಧದಶೆ ಅನ್ನುವಂಥದ್ದು 17 ವರ್ಷಗಳ ಕಾಲ ಇರುತ್ತೆ. ಯಾವುದೇ ದಶೆಯಲ್ಲಾಗಲಿ ಈ ಬುಧನ ಭುಕ್ತಿ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ. ಆದ್ದರಿಂದ ಈ ಬುಧನ ಫಲಗಳನ್ನತಕ್ಕಂಥದ್ದು ಒಳ್ಳೆಯ ರೀತಿಯಲ್ಲಿ ಪ್ರಕಟವಾಗುತ್ತೆ. ನಿಮಗೆ ಅಕಸ್ಮಾತ್ ನಿಮ್ಮ ಕುಂಡಲಿಯಲ್ಲಿ ಬುಧನ ಪರಿಸ್ಥಿತಿ ಚೆನ್ನಾಗಿದೆ ಅಂತಾದರೆ ಶುಭ ಫಲಗಳು ಬರುತ್ತೆ. ಬುಧನ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಕಷ್ಟಕರವಾಗಿದೆ, ಅವನ ಫಲಗಳನ್ನತಕ್ಕಂಥದ್ದು ಕೆಟ್ಟದಾಗಿ ಬರಬೇಕಂತ ಪರಿಸ್ಥಿತಿ ಇದೆ ಅಂತಾದರೆ ಈ ಒಂದು ಬುಧ ದಶೆಯಲ್ಲಿ ನಿಮಗೆ ಬಹಳಷ್ಟು ರೀತಿಯಲ್ಲಿ ಒಂದಷ್ಟು ತೊಂದರೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಧನುರಾಶಿಯವರಿಗೆ ಈ ಬುಧ ಅನ್ನತಕ್ಕಂಥವನು ಉದ್ಯೋಗ ರಾಶಿಧಿಪತಿ ಮತ್ತು ವಿವಾಹ ರಾಶಿಧಿಪತಿಯಾಗಿ ಬರ್ತಾ ಇದ್ದಾನೆ. ಆದ್ದರಿಂದ ಈ ಎರಡು ವಿಚಾರಗಳಲ್ಲಿ ನಿಮಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಈ ಬುಧ ದಶೆಯಲ್ಲಿ ಉಂಟಾಗುತ್ತೆ. ಬುಧ ದಶೆಯಲ್ಲಿಯೂ ಕೂಡ ಬೇರೆ ಬೇರೆ ಗ್ರಹರ ಭುಕ್ತಿಗಳನ್ನತಕ್ಕಂಥದ್ದು ಬರುತ್ತೆ. ಆ ಭುಕ್ತಿಕಾರಕರ ಜೊತೆಗೆ ಈ ಬುಧನ ಸಂಬಂಧಗಳು ಹೇಗಿದ್ದಾವೆ ಅನ್ನತಕ್ಕಂಥದ್ರ ಮೇಲೆ ಆ ಭುಕ್ತಿಕಾರಕರಿಂದಲೂ ಸಹ ಒಂದಷ್ಟು ಪ್ರಭಾವಗಳನ್ನತಕ್ಕಂಥದ್ದು ಬರುತ್ತೆ. ಅದರಿಂದಲೂ ಸಹ ಒಂದಷ್ಟು ಒಳ್ಳೆಯ ಫಲಗಳು ಕೆಟ್ಟ ಫಲಗಳನ್ನತಕ್ಕಂಥದ್ದು ಬರ್ತಾ ಇರುತ್ತೆ. ಬುಧ ದಶೆ ನಿಮಗೆ ಕೆಟ್ಟ ಫಲಗಳನ್ನು ಕೊಡುವಂಥದ್ದಾದರೆ ಬುಧ ದಶೆಯ ಒಳಗಿನ ಒಂದಷ್ಟು ಗ್ರಹರ ಭುಕ್ತಿಗಳನ್ನತಕ್ಕಂಥದ್ದು ಒಳ್ಳೆಯ ಫಲಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಪೂರ್ತಿಯಾಗಿರ್ತಕ್ಕಂತಹ 17 ವರ್ಷಗಳಲ್ಲೂ ಕೂಡ ನಿಮಗೆ ಕಿರಿಕಿರಿಗಳೇ ಬರುತ್ತೆ, ತೊಂದರೆಗಳೇ ಆಗುತ್ತೆ ಅನ್ನುವಂಥದ್ದಿಲ್ಲ. ಮಧ್ಯದಲ್ಲಿ ಒಳ್ಳೆಯ ಗ್ರಹರ ಶುಭ ಫಲಗಳನ್ನು ಕೊಡುವಂತಹ ಗ್ರಹರ ಭುಕ್ತಿಗಳೆಲ್ಲ ಬಂತು ಅಂತಾದಾಗ ನಿಮಗೆ ಒಳ್ಳೆಯ ಅನುಭವಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಶುಭ ಫಲವನ್ನು ಕೊಡುವಂತಹ ಬುಧ ದಶೆಯಲ್ಲಿ ಬೇರೆ ಬೇರೆ ಗ್ರಹರ ಒಂದು ಭುಕ್ತಿಗಳನ್ನತಕ್ಕಂಥದ್ದು ಇರುತ್ತೆ. ಆ ಭುಕ್ತಿಕಾರಕ ಗ್ರಹರ ಪರಿಸ್ಥಿತಿಗಳ ಮೇಲೆ ಶುಭಾಶುಭ ಫಲಗಳನ್ನತಕ್ಕಂಥದ್ದು ಬರುವಂಥದ್ದು ಇರುತ್ತೆ. ಅಲ್ಲಿ ಏನಾದರೂ ಕೆಟ್ಟ ಫಲಗಳನ್ನು ಕೊಡುವಂತಹ ಗ್ರಹರ ಭುಕ್ತಿಗಳೆಲ್ಲ ಬಂದರೆ ಒಳ್ಳೆಯ ಶುಭ ಫಲವನ್ನು ಕೊಡತಕ್ಕಂತಹ ಬುಧ ದಶೆಯಲ್ಲಿಯೂ ಕೂಡ ನಿಮಗೆ ಕೆಲವೊಂದಷ್ಟು ಸಮಯದಲ್ಲಿ ಕೆಲವೊಂದಷ್ಟು ಅನಾನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಎಲ್ಲ ವ್ಯವಹಾರಗಳು ಎಲ್ಲ ಉದ್ಯೋಗಗಳೆಲ್ಲ ನಡೀತಾ ಇರುತ್ತೆ. ಸಡನ್ನಾಗಿ ಏನೋ ಒಂದಷ್ಟು ತೊಂದರೆಗಳನ್ನತಕ್ಕಂಥದ್ದು ಬಂದುಬಿಡುತ್ತೆ. ಒಂದು 6 ತಿಂಗಳ ಆ ತೊಂದರೆಗಳು ಇರುತ್ತೆ. ತದನಂತರ ಮತ್ತೆ ಆ ತೊಂದರೆಗಳೆಲ್ಲ ದೂರವಾಗಿ ಸುಖಮಯವಾಗಿರ್ತಕ್ಕಂತಹ ಜೀವನ ಅನ್ನತಕ್ಕಂಥದ್ದು ಆಗುತ್ತೆ. ಸೊ ಈ ತರಹದ ಏನು ಬದಲಾವಣೆಗಳಿದ್ದಾವೆ, ಈ ಬದಲಾವಣೆಗಳು ಈ ದಶೆಯ ಒಂದು ಬದಲಾವಣೆಯಲ್ಲಿಯೂ ಆಗುತ್ತೆ, ಹಾಗೆ ಭುಕ್ತಿಯ ಬದಲಾವಣೆಗಳಾದಾಗಲೂ ಕೂಡ ಆಗುತ್ತೆ. ಈ ಬುಧ ಅನ್ನತಕ್ಕಂಥವನು ಧನುರಾಶಿಯವರಿಗೆ ಉದ್ಯೋಗ ರಾಶಿಧಿಪತಿಯಾಗಿರೋದರಿಂದ ಉದ್ಯೋಗದಲ್ಲಿ ಒಳ್ಳೆಯ ಅನುಭವ ಅನ್ನತಕ್ಕಂಥದ್ದು ಈ ಬುಧನ ದಶೆಯಲ್ಲಿ ಉಂಟಾಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸುಖ ಸಂತೋಷಗಳೆಲ್ಲವೂ ಕೂಡ ಲಭಿಸ್ತಾ ಹೋಗುತ್ತೆ. ಅಕಸ್ಮಾತ್ ನೀವು ಹುಟ್ಟಿರತಕ್ಕಂತಹ ಸಮಯದಲ್ಲಿ ಈ ಬುಧನ ಪರಿಸ್ಥಿತಿ ಚೆನ್ನಾಗಿಲ್ಲ, ಸಪೋಸ್ ಆತ ಅಸ್ತನಾಗಿದ್ದಾನೆ ಅಥವಾ ನೀಚನಾಗಿದ್ದಾನೆ, ಷಷ್ಠಾಷ್ಟಮ ವ್ಯಯ ರಾಶಿಗಳಲ್ಲೆಲ್ಲ ಇದ್ದಾನೆ, ಹಾಗೆ ಪಾಪಗ್ರಹರ ದೃಷ್ಟಿಯಲ್ಲಿ ಸಂಬಂಧದಲ್ಲೆಲ್ಲ ಇದ್ದಾನೆ ಅಂತಾದಾಗ ನಿಮಗೆ ಕೆಟ್ಟ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಅದು ವಿಶೇಷವಾಗಿ ಈ ಉದ್ಯೋಗದ ವಿಚಾರದಲ್ಲಿಯೇ ಆಗುವಂಥದ್ದು. ಹಾಗೆಯೇ ವೈವಾಹಿಕ ಜೀವನದಲ್ಲಿ ಮತ್ತು ವಿವಾಹದ ವಿಚಾರಗಳಲ್ಲಿ ಇವನ ಒಂದು ಫಲಗಳನ್ನತಕ್ಕಂಥದ್ದು ವಿಶೇಷವಾಗಿ ನಿಮಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಅದು ವಿಶೇಷವಾಗಿ ಬುಧ ದಶೆಯ ಸಂದರ್ಭದಲ್ಲಿ. ಹಾಗೆ ಬೇರೆ ದಶೆಗಳ ಸಂದರ್ಭದಲ್ಲೂ ಸಹ ಬುಧ ಭುಕ್ತಿಗಳನ್ನತಕ್ಕಂಥದ್ದು ಬಂದಾವಾಗ ನಿಮಗೆ ಈ ಬುಧನಿಂದ ಬರ್ತಕ್ಕಂತಹ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಈ ಒಂದು ಫಲಗಳನ್ನು ಪೂರ್ಣವಾಗಿ ಹೇಳಬೇಕು ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು. ನಿಮ್ಮ ರಾಶಿಯಿಂದ ಯಾವ ರಾಶಿ ಸ್ಥಿತನಾಗಿದ್ದಾನೆ ಈ ಬುಧ ಅನ್ನತಕ್ಕಂಥವನು, ಹಾಗೆ ಅವನಿಗೆ ಎಷ್ಟು ಬಲ ಇದೆ, ಹಾಗೆ ಆ ಒಂದು ಬುಧನ ಸಂಪರ್ಕದಲ್ಲಿ ಯಾವ್ಯಾವ ಗ್ರಹರಿದ್ದಾರೆ ಅನ್ನತಕ್ಕಂಥದ್ರ ಮೇಲೆ ಪೂರ್ಣವಾಗಿರ್ತಕ್ಕಂತಹ ಅವನ ದಶೆಯ ಫಲಗಳನ್ನತಕ್ಕಂಥ ನಿಂತ್ಕೊಂಡಿರುತ್ತೆ. ನಾನಿಲ್ಲಿ ಹೇಳ್ತಾ ಇರತಕ್ಕಂಥದ್ದು ಸರ್ವೇ ಸಾಧಾರಣವಾಗಿ ಬರತಕ್ಕಂತಹ ಒಂದಷ್ಟು ಫಲಗಳು. ಇದನ್ನು ಹೊರತುಪಡಿಸಿಯೂ ಸಹ ಒಂದಷ್ಟು ವಿಶೇಷವಾಗಿರತಕ್ಕಂತಹ ಫಲಗಳು ನಿಮ್ಮ ಒಂದು ಜಾತಕದ ಮೇಲೆ ಬರುತ್ತೆ. ಅದನ್ನು ವಿಶ್ಲೇಷಣೆ ಮಾಡಿಯೇ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಹಾಗೆ ಬುಧನಿಗೆ ತನ್ನದೇ ಆಗಿರತಕ್ಕಂತಹ ಒಂದಷ್ಟು ಕಾರಕ ಗುಣಗಳಿದ್ದಾವೆ, ಅದರಿಂದಲೂ ಸಹ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಬುಧ ಅನ್ನತಕ್ಕಂಥವನು ಬಹಳ ಚಾಣಾಕ್ಷ, ಒಳ್ಳೆ ಪಂಡಿತ, ಶುಭ ಸ್ಥಾನಗಳಲ್ಲಿದ್ದರೆ ಬಲವನ್ನು ಹೊಂದಿದರೆ ಒಳ್ಳೆ ಹಾಸ್ಯವಾಗಿರ್ತಕ್ಕಂತಹ ಮಾತನಾಡ್ತಾನೆ. ಬೈಯುವಾಗಲೂ ಕೂಡ ಒಂದು ಹಾಸ್ಯ ರುಚಿ ಅನ್ನತಕ್ಕಂಥದ್ದು ಅಲ್ಲಿರುತ್ತೆ. ಯಾರಿಗೂ ನೋವನ್ನು ಉಂಟು ಮಾಡದೆ ಅವನು ಏನು ಹೇಳಬೇಕೋ ಅದನ್ನು ಚೆನ್ನಾಗಿ ಹೇಳ್ತಾನೆ. ಅರ್ಥ ಆಗುವ ಥರ ಹಾಸ್ಯಮಯವಾಗಿ ಹಾಗೆ ಕುಶಲತೆಯಿಂದ ಒಳ್ಳೊಳ್ಳೆಯ ಮಾತುಗಳನ್ನು ಆಡ್ತಾ ಹೋಗ್ತಾನೆ ಆತ. ಇವನ ಬಲ ಅನ್ನತಕ್ಕಂಥದ್ದು ಇದೆ ಅಂತಾದರೆ ಲಾಯರ್ ಕೂಡ ಆಗಬಹುದು. ಅವನು ಯಾವ ರಾಶಿಯಲ್ಲಿ ಇದ್ದಾನೆ ಅನ್ನತಕ್ಕಂಥದ್ರ ಮೇಲೆ ಅವನ ಫಲಗಳನ್ನತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಕೆಲವೊಂದಷ್ಟು ರಾಶಿಗಳಲ್ಲಿದ್ದರೆ ಅವನ ಫಲಗಳನ್ನತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತೆ. ಕೆಲವೊಂದಷ್ಟು ರಾಶಿಗಳಲ್ಲಿ ಅವನ ಫಲಗಳನ್ನತಕ್ಕಂಥದ್ದು ಕೆಟ್ಟದಾಗಿ ಬರುತ್ತೆ. ಕೆಟ್ಟದಾಗಿ ಬಂದರೂ ಸಹ ಅಷ್ಟು ಪ್ರಖರವಾಗಿಯೇ ಬರುತ್ತೆ. ಒಳ್ಳೆಯದಾಗಿ ಬರೋದಾದರೂ ಕೂಡ ಅಷ್ಟು ಒಳ್ಳೆ ರೀತಿಯ ಪ್ರಖರವಾಗಿರ್ತಕ್ಕಂತಹ ಫಲಗಳೇ ಆ ಒಂದು ಬುಧನಿಂದ ಬರ್ತಾ ಹೋಗುತ್ತೆ. ಬುಧ ಅನ್ನತಕ್ಕಂಥವನು ಗಂಡು ಅಲ್ಲ ಹೆಣ್ಣು ಅಲ್ಲ, ನಪುಂಸಕ. ಹಾಗೆ ಅವನ ರಾಶಿಗಳನ್ನತಕ್ಕಂಥ ದ್ವಿಸ್ವಭಾವ ರಾಶಿಗಳು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ.
ಸೊ ಈ ಬುಧನ ಒಂದು ಪ್ರಿಡಿಕ್ಷನ್ ಅನ್ನೋದಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ವಿದ್ಯಾರ್ಥಿಗಳಿಗೆಲ್ಲ ಈ ಬುಧ ಅನ್ನೋದಕ್ಕಂಥವನು ಬಹಳಷ್ಟು ರೀತಿಯ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ನಿಮ್ಮ ವಿದ್ಯಾರ್ಜನೆಯ ಸಂದರ್ಭದಲ್ಲಿ ಈ ಬುಧ ದಶೆ ಅನ್ನೋದಕ್ಕಂಥದ್ದು ಬಂದರೆ ಬಹಳ ಒಳ್ಳೆಯ ವಿದ್ಯೆ ಅನ್ನೋದಕ್ಕಂಥದ್ದು ಬರುತ್ತೆ. ಬಹಳ ಕಾಲದವರೆಗೆ ಇರುತ್ತೆ ಈ ವಿದ್ಯೆ ಅನ್ನೋದಕ್ಕಂಥದ್ದು. ಬುಧನಿಂದ ಬರತಕ್ಕಂತಹ ವಿದ್ಯೆ ಅನ್ನೋದಕ್ಕಂಥದ್ದು ಬಹಳ ಡೀಪಾಗಿ ಬರುತ್ತೆ. ಬುಧ ಅನ್ನೋದಕ್ಕಂಥವನು ನಿಪುಣ, ಹಾಗೆ ಪಂಡಿತ. ಒಂದು ವಿಷಯದ ಬಗ್ಗೆ ಡೀಪ್ ಆಗಿರತಕ್ಕಂತಹ ನಾಲೆಜನ್ನು ಈ ಬುಧ ಅನ್ನೋದಕ್ಕಂಥವನು ಉಂಟು ಮಾಡುತ್ತಾನೆ. ಉದ್ಯೋಗದ ವಿಚಾರಕ್ಕೆ ಬಂದರೆ ಬುಧನಿಂದ ನಿಮಗೆ ಒಳ್ಳೆಯ ಉದ್ಯೋಗದ ಲಾಭ ಆಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಒಂದೇ ಸಮಯದಲ್ಲಿ ಮಾಡುವಂತಹ ಒಂದು ಯೋಗಗಳು ಕೂಡ ಈ ಬುಧನಿಂದಲೇ ಉಂಟಾಗತ್ತೆ. ಬುಧ ಅನ್ನೋದಕ್ಕಂಥವನು ನಿಮ್ಮ ಕುಂಡಲಿಯಲ್ಲಿ ನೀಚನಾಗದೆ, ಅಸ್ತನಾಗದೆ, ಪಾಪಗ್ರಹರ ಯುತಿಯಲ್ಲಿ ಇಲ್ಲದೆ, ಪಾಪಗ್ರಹರು ಅಂತಂದರೆ ರವಿ, ಕುಜ, ಶನಿ ಮತ್ತು ರಾಹುಕೇತುಗಳು. ಸೊ ಇವರ ಒಂದು ಸಂಪರ್ಕದಲ್ಲಿ ಆ ಬುಧ ಅನ್ನೋದಕ್ಕಂಥವನು ಇಲ್ಲ ಅಂತಾದರೆ ನಿಮಗೆ ಒಳ್ಳೆಯ ಫಲಗಳನ್ನೋದಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಹಾಗೆ ಈ ಬುಧ ಅನ್ನೋದಕ್ಕಂಥವನು ಚೆನ್ನಾಗಿ ಬಲಿಷ್ಠನಾಗಿ ಒಳ್ಳೆಯ ಗ್ರಹರ ಯುತಿಯನ್ನು ಹೊಂದಿ ಷಷ್ಟಾಷ್ಟಮ ದ್ವಾದಶ ಸ್ಥಾನಗಳಲ್ಲಿ ಇದ್ದಾನೆ ಅಂತಾದರೂ ಕೂಡ ನಿಮಗೆ ಒಂದಷ್ಟು ಕೆಟ್ಟ ಫಲಗಳನ್ನೋದಕ್ಕಂಥದ್ದು ಬರ್ತಾ ಹೋಗುತ್ತೆ. ಅಕಸ್ಮಾತ್ ಬುಧ ಅನ್ನೋದಕ್ಕಂಥವನು ನಿಮ್ಮ ಕುಂಡಲಿಯಲ್ಲಿ ಮೇಷರಾಶಿಯಲ್ಲಿದ್ದು ಷಷ್ಠ ಸ್ಥಾನದಲ್ಲಿ ಇದ್ದಾನೆ ಅಂತಾದರೆ ಸಾಲ ಮಾಡೋದರಲ್ಲಿ ಬಹಳ ನಿಪುಣರಾಗಿ ಬಿಡ್ತೀರಿ, ಅಥವಾ ಸುಳ್ಳು ಹೇಳುವಂಥದ್ರಲ್ಲಿ ಬಹಳ ನಿಪುಣರಾಗಿ ಬಿಡ್ತೀರಿ, ಅಸತ್ಯವಾದ ಮಾತುಗಳನ್ನು ಆಡುವಂಥದ್ರಲ್ಲಿ ನಿಪುಣರಾಗಿ ಬಿಡ್ತೀರಿ. ಸೊ ಈ ತರಹದ ಒಂದಷ್ಟು ಕೆಟ್ಟ ಫಲಗಳನ್ನೋದಕ್ಕಂಥದ್ದು ಕೂಡ ಈ ಬುಧನಿಂದಲೇ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಮೇಷರಾಶಿಯಲ್ಲಿ, ಕುಜನ ರಾಶಿಯಲ್ಲಿ ಇರತಕ್ಕಂಥವನಿಗೆ ಬಹಳಷ್ಟು ಕೆಟ್ಟ ರೀತಿಯಾಗಿರ್ತಕ್ಕಂತಹ ಫಲಗಳು ಈ ಬುಧನಿಗೆ ಇರುತ್ತೆ. ಸೊ ಈ ಶನಿಯ ಮನೆ ಆಗಿರಬಹುದು, ಅಥವಾ ಮೀನರಾಶಿ ಆಗಿರಬಹುದು, ಕುಜನ ಮನೆಗಳಾಗಿರಬಹುದು, ಇವೆಲ್ಲ ಬುಧನಿಗೆ ಒಂದಷ್ಟು ಕೆಟ್ಟ ರೀತಿಯ ಫಲಗಳನ್ನು ಕೊಡುವಂತಹ ರಾಶಿಗಳು. ಸೊ ಈ ಒಂದು ರಾಶಿಗಳಲ್ಲಿ ಇರಬೇಕಾದರೆ ನೀವು ಹುಟ್ಟಿದ್ದಿದ್ದರೆ ನಿಮಗೆ ಈ ಬುಧನಿಂದ ಒಂದಷ್ಟು ರೀತಿಯ ಕೆಟ್ಟ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಅಕಸ್ಮಾತ್ ಈ ಬುಧನಿಗೆ ಗುರುವಿನ ಸಂಪರ್ಕ ಇದೆ, ಅಥವಾ ಭಾಗ್ಯರಾಶಿಧಿಪತಿಯ ಸಂಪರ್ಕಗಳೆಲ್ಲ ಬಂದಿದೆ ಅಂತಾದರೆ ಅಲ್ಲಿಂದ ಬರ್ತಕ್ಕಂತಹ ಫಲಗಳು ಪರಿವರ್ತನೆಗೊಂಡು ಶುಭವಾಗಿ ನಿಮಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಸೊ ಒಟ್ಟಾರೆ ಬುಧ ಅನ್ನತಕ್ಕಂಥವನು ಬಹಳ ರೀತಿಯ ಒಳ್ಳೆಯ ಫಲಗಳನ್ನು ಕೊಡಲು ಶಕ್ತನಾಗಿರತಕ್ಕಂಥವನು. ಆದರೆ ಕೆಟ್ಟ ಜನರ ಜೊತೆ ಸೇರಿದರೆ ಅವನ ಗುಣಗಳು ಸಹ ಬದಲಾವಣೆ ಹೊಂದುತ್ತೆ. ಈ ಬುಧ ಅನ್ನತಕ್ಕಂಥವನು ಶುಭಗ್ರಹನೂ ಅಲ್ಲ, ಅಶುಭಗ್ರಹನೂ ಅಲ್ಲ. ಅವನೊಟ್ಟಿಗೆ ಯಾರಿದ್ದಾರೆ ಅವರ ಒಂದು ಗುಣವನ್ನು ಈತ ಫಾಲೋ ಮಾಡ್ತಾನೆ. ಅವರೊಟ್ಟಿಗೆ ಕೆಟ್ಟ ಗ್ರಹಗಳಿದ್ದಾವೆ ಅಂತಾದರೆ ಆ ಒಂದು ಕೆಟ್ಟ ಗ್ರಹರ ಸ್ವಭಾವವೇ ಇವನಿಗೂ ಬಂದುಬಿಡುತ್ತೆ. ಒಳ್ಳೆಯ ಗ್ರಹರಿದ್ದಾರೆ ಅಂತಾದರೆ ಒಳ್ಳೆಯ ಸ್ವಭಾವಗಳು ಬರುತ್ತೆ. ಇವನು ಯಾರ ಜೊತೆಗೆ ಹೋಗ್ತಾನೋ ಅವರ ಗುಣಗಳನ್ನು ಈತ ಫಾಲೋ ಮಾಡ್ತಾ ಹೋಗ್ತಾನೆ. ಅವನದೇ ಆಗಿರತಕ್ಕಂತಹ ಸ್ವಂತವಾಗಿರತಕ್ಕಂತಹ ಬಲಿಷ್ಠವಾಗಿರತಕ್ಕಂತಹ ಗುಣ ಅನ್ನತಕ್ಕಂಥದ್ದಿಲ್ಲ. ಪಾಪನೂ ಅಲ್ಲ, ಶುಭನೂ ಅಲ್ಲ, ಯಾವುದು ಬಂತೋ ಅದು ಹಾಗೆ ಅವನ ಒಂದು ಗುಣಗಳನ್ನು ಬದಲಾವಣೆ ಮಾಡ್ತಿರ್ತಾನೆ. ಹಾಗಾಗಿ ಬುಧನ ಪ್ರಿಡಿಕ್ಷನ್ ಅನ್ನತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಅವನು ಯಾವ ರಾಶಿಯಲ್ಲಿದ್ದಾನೆ, ಯಾವ ಅಂಶವನ್ನು ಹೊಂದಿದ್ದಾನೆ, ಯಾವ ಭಾವದಲ್ಲಿದ್ದಾನೆ, ಯಾವ ಗ್ರಹರ ಸಂಪರ್ಕದಲ್ಲಿದ್ದಾನೆ, ಆ ಗ್ರಹರಿಗೆ ಆ ಒಂದು ರಾಶಿಯಲ್ಲಿ ಯಾವ ಫಲ ಇದೆ, ಅದರಲ್ಲಿ ಯಾವ ಫಲ ಈ ಬುಧನಿಗೆ ಬರ್ತಾ ಉಂಟು, ಅದನ್ನೆಲ್ಲ ಆಲೋಚನೆ ಮಾಡಿಯೇ ಫೈನಲ್ ಆಗಿರತಕ್ಕಂತಹ ಫಲಗಳನ್ನು ಬುಧನಿಂದ ಹೇಳೋದಕ್ಕೆ ಸಾಧ್ಯ. ನಿಮಗೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಬುಧನಿಂದ ಒಂದು ನಿಪುಣತ್ವ ಅನ್ನತಕ್ಕಂಥದ್ದು ಬರುತ್ತೆ. ಹಾಗೆ ಒಂದು ಹಾಸ್ಯ ರುಚಿ ಅನ್ನತಕ್ಕಂಥದ್ದು ಬರುತ್ತೆ. ಹಾಗೆ ಒಂದು ವಾಕ್ ಚಾತುರ್ಯ ಅನ್ನತಕ್ಕಂಥದ್ದು ಈ ಬುಧನಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಈ ಒಂದು ಗುಣಗಳನ್ನತಕ್ಕಂಥದ್ದು ನಿಮ್ಮಲ್ಲಿ ಇಂಡಿಕೇಟ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಬುಧ ದಶೆಯಲ್ಲಿ. ಬುಧ ದಶೆ ನಿಮಗೆ ಚೆನ್ನಾಗಿದೆ, ಬುಧನ ಪರಿಸ್ಥಿತಿ ಚೆನ್ನಾಗಿದೆ ಅಂತಾದರೆ ಈ ಒಂದು ಗುಣಗಳಿಂದ ನಿಮಗೆ ಒಂದಷ್ಟು ಗೌರವಗಳು ಬರ್ತಾ ಹೋಗುತ್ತೆ, ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿ ಆಗುತ್ತೆ, ಕೌಟುಂಬಿಕವಾಗಿರತಕ್ಕಂತಹ ಅಭಿವೃದ್ಧಿಗಳಾಗ್ತಾ ಹೋಗುತ್ತೆ. ಸೊ ಇದೆಲ್ಲ ಒಂದು ಈ ಬುಧನ ದಶೆಯ ಸಂದರ್ಭದಲ್ಲಿ ಆಗುತ್ತಾ ಹೋಗುತ್ತೆ. ಅಶುಭವಾಗಿರತಕ್ಕಂತಹ ಬುಧನ ದಶೆಯಲ್ಲಿ ನಿಮಗೆ ಈ ಒಂದು ಮಾತುಗಳಿಂದಾಗಿ ಅಥವಾ ನಿಮ್ಮ ನಿಪುಣತೆಯಿಂದಾಗಿ, ನಿಮ್ಮ ಪಾಂಡಿತ್ಯದಿಂದಾಗಿ ನಿಮಗೊಂದಷ್ಟು ಅಶುಭ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ನೀವು ಆಡುವಂತಹ ಮಾತುಗಳು ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸ್ತಾ ಹೋಗುತ್ತೆ. ನಿಮ್ಮಲ್ಲಿ ಇರತಕ್ಕಂತಹ ಪಾಂಡಿತ್ಯ ಅನ್ನತಕ್ಕಂಥದ್ದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗದೆ ಕೆಟ್ಟ ಕೆಲಸಗಳಿಗೆ ಉಪಯೋಗ ಆಗಿ ಅದರಿಂದ ನಿಮಗೆ ಒಂದಷ್ಟು ತೊಂದರೆಗಳು ಉಂಟಾಗುತ್ತಾ ಹೋಗುತ್ತೆ. ಈ ಬುಧ ಅನ್ನತಕ್ಕಂಥವನು ಕಾಮಾಗಿ ಇರತಕ್ಕಂಥವನು, ಎಲ್ಲ ಪರಿಸ್ಥಿತಿಯನ್ನು ನಿಧಾನವಾಗಿ ಅರ್ಥೈಸಿಕೊಂಡು ಅದರ ಮೇಲೆ ಒಂದು ಡಿಸಿಷನನ್ನು ತಗೊಂಡು ಅದನ್ನು ಮತ್ತೆ ಪ್ಲ್ಯಾನ್ ಮಾಡಿ ಆ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತಾನೆ. ಎಲ್ಲೂ ಕೂಡ ಗಡಿಬಿಡಿ ಮಾಡೋದಕ್ಕೆ ಹೋಗೋದಿಲ್ಲ, ಒಳ್ಳೆಯ ಪ್ಲ್ಯಾನ್ಗಳನ್ನು ಇಟ್ಕೊಂಡಿರ್ತಾನೆ. ಸೊ ಈ ಕೆಲಸವನ್ನು ನಾನು ಹೀಗೆ ಮಾಡಬೇಕು, ಇಷ್ಟು ದಿನದೊಳಗೆ ಮುಗಿಸಬೇಕು, ಅಲ್ಲೇನಾದರೂ ತೊಂದರೆಗಳು ಬಂದರೆ ಆ ಪ್ಲ್ಯಾನನ್ನು ಹೇಗೆ ಮಾಡಿಫೈ ಮಾಡಬೇಕು, ಸೊ ಅದನ್ನು ನಾನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕು, ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಕೂಡ ಈತ ಇಟ್ಕೊಂಡಿರ್ತಾನೆ. ಸೊ ಅವನೇನೋ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತಾದರೆ ಆ ಒಂದು ಕೆಲಸವನ್ನು ಮಾಡಿಯೇ ತೀರ್ತಾನೆ. ಒಂದು ಪ್ಲ್ಯಾನ್ ಇರುತ್ತೆ, ಅದಕ್ಕೊಂದು ಬ್ಯಾಕಪ್ ಪ್ಲ್ಯಾನ್ ಇರುತ್ತೆ, ಅದು ಸೈಡ್ ವೇಸ್ ಹೋದರೆ ಅದನ್ನು ಸರಿ ಮಾಡೋದು ಹೇಗೆ ಅನ್ನತಕ್ಕಂಥದ್ದು ಗೊತ್ತಿರುತ್ತೆ. ಸೊ ಎಲ್ಲ ರೀತಿಯಿಂದಲೂ ಕೂಡ ಆಲೋಚನೆ ಮಾಡಿಕೊಂಡು
ಅವನು ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ಕೆಲಸ ಪ್ರಾರಂಭ ಮಾಡೋದು ನಿಧಾನ ಆಗಬಹುದು, ಯೋಚನೆ ಮಾಡೋದಕ್ಕೆ, ರಿಸರ್ಚ್ ಮಾಡೋದಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾನೆ ಆಯಿತಾ ಬುಧ. ಸೊ ಈ ಬುಧನ ಲಕ್ಷಣಗಳನ್ನತಕ್ಕಂಥದ್ದು ಈ ಬುಧ ದಶೆಯಲ್ಲಿ ಚೆನ್ನಾಗಿ ಪ್ರಕಟ ಆಗ್ತಾ ಹೋಗುತ್ತೆ. ನೀವು ಇವಾಗ ಏನು ಕೆಲಸ ಮಾಡ್ತೀರಿ ಆ ಕೆಲಸಗಳು ನಿಮಗೇನು 10 ವರ್ಷದ ಮೇಲೆ ರಿಟರ್ನನ್ನು ಕೊಡುವಂಥದ್ದಿರುತ್ತೆ. ಸೊ ಯಾವುದೇ ಕೆಲಸಗಳನ್ನು ಮಾಡಿದ್ರು ಅದು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಆಗುವ ಹಾಗೆಯೇ ಹಾಗೆ ಒಂದು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಇದು ಒಂದು ಬುಧನ ಒಂದು ಮುಖ್ಯವಾಗಿರ್ತಕ್ಕಂತಹ ಲಕ್ಷಣಗಳು. ಇವಾಗ ಅವರೇನೋ ಕೆಲಸ ಮಾಡ್ತಾ ಇದ್ದಾರೆ, ಅದು ರೆಲೆವೆಂಟ್ ಅನಿಸದೇ ಇರಬಹುದು, ಆದರೆ 10 ವರ್ಷದ ನಂತರ ಆ ಕೆಲಸದಿಂದ ಆಗತಕ್ಕಂತಹ ಪ್ರತಿಫಲಗಳನ್ನತಕ್ಕಂಥದ್ದು ಚೆನ್ನಾಗಿ ಬರುತ್ತೆ. 10 ವರ್ಷದ ಮುಂದಿನ ಚಿಂತನೆಗಳನ್ನು ಮಾಡುವಂತಹ ಕೆಪಾಸಿಟಿ ಅನ್ನತಕ್ಕಂಥದ್ದು ಈ ಬುಧನಿಗಿರುತ್ತೆ. ಸೊ ಈ ಬುಧನ ದಶೆ ಅನ್ನತಕ್ಕಂಥದ್ದು ಅಷ್ಟು ಇಂಪಾರ್ಟೆಂಟ್. ಈ ಬುಧನ ದಶೆ ಅನ್ನತಕ್ಕಂಥದ್ದು ಶುಭವಾಗಿದೆ ಅಂತ ಆದರೆ ಬಹಳಷ್ಟು ರೀತಿಯಲ್ಲಿ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ನಿಮ್ಮ ಫ್ಯೂಚರ್ ಅನ್ನತಕ್ಕಂಥದ್ದು ಬ್ರೈಟ್ ಆಗಿರುತ್ತೆ. ಈ ಬುಧನ ಸಮಯದಲ್ಲಿ ನೀವು ಕಷ್ಟಪಡಬೇಕಾಗಿ ಬರಬಹುದು, ಆಲೋಚನೆಗಳನ್ನು ಜಾಸ್ತಿ ಮಾಡಬೇಕಾಗಿ ಬರಬಹುದು. ಈ ಬುಧನ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗಬಹುದು. ಸೊ ಅಂತಹ ಒಂದು ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆದರೂ ಅದರ ಪ್ರತಿಫಲಗಳನ್ನತಕ್ಕಂಥದ್ದು ಲಾಂಗ್ ಟೈಮಲ್ಲಿ ನಿಮಗೆ ಉಪಯೋಗಕ್ಕೆ ಬರ್ತಾ ಹೋಗುತ್ತೆ. ಈ ಬುಧನ ದಶೆಯಲ್ಲಿ ಮಾಡ್ತಕ್ಕಂತಹ ಕೆಲಸಗಳ ವ್ಯರ್ಥ ಕೆಲಸಗಳಂತ ಅನಿಸಬಹುದು ಮೊದಲಿಗೆ, ಆದರೆ ಆ ಒಂದು ಕೆಲಸಗಳಿಂದ ಮುಂದೆ ಅನುಕೂಲತೆಗಳನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಹಾಗಾಗಿ ಬುಧನ ದಶೆ ಅನ್ನತಕ್ಕಂಥದ್ದು ನಿಮಗೆ ಚೆನ್ನಾಗಿ ಇದೆ ಅಂತಾದರೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಬುಧ ದಶೆಯಲ್ಲೂ ಕೂಡ ಅನುಭವಕ್ಕೆ ಬರುತ್ತೆ, ಬುಧ ದಶೆಯ ನಂತರದಲ್ಲೂ ಸಹ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಹಾಕುತ್ತೆ ಈ ಒಂದು ಬುಧ ದಶೆ ಅನ್ನತಕ್ಕಂಥದ್ದು. ಇಂತಹ ಬುಧ ದಶೆ ವಿದ್ಯೆಯನ್ನು ಪಡೆಯುವಂತಹ ಸಂದರ್ಭದಲ್ಲೆಲ್ಲ ಬಂದರೆ ಒಳ್ಳೆಯ ಪ್ರತಿಫಲಗಳನ್ನತಕ್ಕಂಥದ್ದು ಸಿಗುತ್ತೆ ಜೀವಮಾನ ಪರ್ಯಂತ. ಅದೇ ರೀತಿಯಾಗಿ ಬುಧ ದಶೆ ಅನ್ನತಕ್ಕಂಥ ನಿಮಗೆ ಕೆಟ್ಟ ಫಲಗಳನ್ನು ಕೊಡುವಂಥದ್ದು ಅಂತ ಆದರೆ ನೀವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳು ಕೂಡ ಫೇಲಿಯರ್ ಆಗಲಿಕ್ಕೆ ಶುರುವಾಗುತ್ತೆ. ಏನಾದರೂ ಒಂದು ಅಡಚಣೆಗಳು ಬರ್ತಾ ಹೋಗುತ್ತೆ. ನೀವು ಮಾಡಿರ್ತಕ್ಕಂತಹ ಪ್ಲ್ಯಾನ್ಗಳಲ್ಲಿ ಏನೋ ಒಂದಷ್ಟು ಫಾಲ್ಟ್ಗಳು ಬರ್ತಾ ಹೋಗುತ್ತೆ. ಒಂದು ಫಾಲ್ಟ್ ಬಂದರೆ ಸಾಕು ಪೂರ್ತಿ ಪ್ಲ್ಯಾನ್ ಅನ್ನತಕ್ಕಂಥದ್ದು ಟ್ರ್ಯಾಕ್ ತಪ್ಪಿ ಹೋಗುತ್ತೆ. ಅದರಿಂದ ಒಂದಷ್ಟು ಅನಾನುಕೂಲತೆಗಳಾಗ್ತಾ ಹೋಗುತ್ತೆ. ಹಿಡಿದಿರ್ತಕ್ಕಂತಹ ಕೆಲಸಗಳು ಪೂರ್ತಿ ಆಗೋದಿಲ್ಲ. ನೀವು ಆಡುವಂತಹ ಮಾತುಗಳು ನಡೆಯೋದಿಲ್ಲ. ಆಡುವಂತಹ ಮಾತುಗಳಿಂದ ಸಮಸ್ಯೆ ಆಗುತ್ತಾ ಹೋಗುತ್ತೆ. ನಿಮಗೆ ಇರತಕ್ಕಂತಹ ಪಾಂಡಿತ್ಯದಿಂದ ನಿಮಗೆ ಒಂದಷ್ಟು ತೊಂದರೆಗಳು ಉಂಟಾಗುತ್ತಾ ಹೋಗುತ್ತೆ, ಅಥವಾ ನಿಮಗೆ ಇರತಕ್ಕಂತಹ ವಿದ್ಯೆಗಳು ಸರಿಯಾಗಿ ಉಪಯೋಗಕ್ಕೆ ಬರೋದಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂತಹ ಬಹಳಷ್ಟು ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಬುಧನಿಗೆ ಆರೋಗ್ಯದ ವಿಚಾರವನ್ನು ಹೇಳೋದಾದರೆ ಈ ಲಿವರಿಗೆ ಸಂಬಂಧಪಟ್ಟಿರತಕ್ಕಂತಹ ಅನಾರೋಗ್ಯಗಳು ಅನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಹೇಳೋದಕ್ಕೆ ಹೋದರೆ ಇನ್ನೂ ಸಾಕಷ್ಟು ವಿಚಾರಗಳು ಈ ಬುಧನಿಂದ ಇನ್ಫ್ಲುಯೆನ್ಸ್ ಆಗತಕ್ಕಂಥದ್ದು ಇದೆ. ಈ ಒಂದು ವಿಡಿಯೋದಲ್ಲಿ ನನಗೆ ನೆನಪಾದಷ್ಟು ಅಥವಾ ಸಮಯ ಇದ್ದಷ್ಟು ಹೇಳಿದ್ದೇನೆ. ಮುಂದೆ ಬರತಕ್ಕಂತಹ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.